ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನ್ಮ ದಿನೋತ್ಸವದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಅರ್ಚಕರು ನಿಂಬೆ ಹಣ್ಣನ್ನು ಕೊಡ್ತಾರೆ. ಪೂಜೆ ಎಲ್ಲ ಆದಮೇಲೆ ಮುಖ್ಯಮಂತ್ರಿ ಕೈ ಎಳೆದು ನಿಂಬೆ ಹಣ್ಣನ್ನು ಅರ್ಚಕರು ಕೈ ಕೊಡ್ತಾರೆ. ನಿಂಬೆ ಹಣ್ಣು ತೆಗೆದು ಸಿದ್ದರಾಮಯ್ಯನವರು ಕೈ ಮುಗಿದಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಷಣದಲ್ಲೂ ಕೂಡ ಮುಖ್ಯಮಂತ್ರಿಗಳು ನಿಂಬೆಹಣ್ಣು ಹಿಡ್ಕೊಂಡೇ ಭಾಷಣ ಮಾಡಿದ್ದಾರೆ. ನಿಂಬೆಹಣ್ಣು ಅಂದರೆ ಸಾಮಾನ್ಯವಾಗಿ ನಮ್ಗೆ ಯಾವಾಗಲೂ ನೆನಪಿಗೆ ಬರೋದು ರೇವಣ್ಣ ಅವರು. ಯಾವುದೇ ಕಾರ್ಯಕ್ರಮದಲ್ಲೂ ನಿಂಬೆಹಣ್ಣು ಹಿಡ್ಕೊಂಡಿರೋದು, ಅರ್ಚಕರು ಮಂತ್ರಿಸ್ಕೊಟ್ಟಿರೋ ನಿಂಬೆಹಣ್ಣು ಯಾವಾಗಲೂ ಅವ್ರ ಹತ್ರ ಇರುತ್ತೆ. ಬಟ್ ಇವತ್ತು ಸಿದ್ದರಾಮಯ್ಯನವರು ಆಶ್ಚರ್ಯಕ್ಕೆ ಸಿದ್ದರಾಮಯ್ಯನವ್ರಿಗೆ ಅರ್ಚಕರು ಕೊಟ್ಟರಂತೆ ಕೈಯಲ್ಲಿ ಹಿಡ್ಕೊಳ್ಳಿ ಅಂತಂದ್ಬಿಟ್ಟು. ಅದು ಏನು ಬಲವಂತವಾಗಿ ಅವ್ರ ಕೈ ಇಟ್ಟಿದ್ದಾರೆ ಅರ್ಚಕರು. ಸಿದ್ದರಾಮಯ್ಯನವರು ಕೂಡ ಅದನ್ನು ಕೈಯಲ್ಲೇ ಹಿಡ್ಕೊಂಡು ಭಾಷಣ ಮಾಡಬೇಕಾದ್ರೂ ಕೈಯಲ್ಲೇ ಹಿಡ್ಕೊಂಡಿದ್ದಾರೆ. ಅಂದರೆ ಅದೇನು ಉದ್ದೇಶಪೂರ್ವಕವಾಗಿ ಹಿಡ್ಕೊಂಡಿರೋದಲ್ಲ, ಹಿಡ್ಕೊಂಡಿದ್ದಾರೆ ಮಾಮೂಲಿ ಸಹಜವಾಗಿ. ಅವರು ಇನ್ನೇನು ಅವರು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಾಗಾಗಿ ನಿಂಬೆಹಣ್ಣನ್ನು ತಗೊಂಡು ಕೈ ಮುಗಿದು ಅರ್ಚಕರಿಂದ ಅದನ್ನು ಭಾಷಣದುದ್ದಕ್ಕೂ ಕೈಯಲ್ಲೇ ಹಿಡ್ಕೊಂಡಿದ್ರು. ಸ್ವಲ್ಪ ವಿಶೇಷವಾಗಿ ಕಂಡು ಬಂತು. ಯಾಕೆಂದರೆ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಆ ರೀತಿಯೆಲ್ಲ ನಂಬಿಕೆ ಇಟ್ಕೊಳ್ತಕ್ಕಂಥವ್ರು ಅಲ್ಲ ಅವರು.